ಕರ್ನಾಟಕ ಪ್ರತಿ ಕ್ಷಣದ ಅಪ್ಡೇಟ್ಸ್, ಪ್ರಮುಖ ಸುದ್ದಿ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಸುದ್ದಿಯ ಪ್ರಮುಖ ರೌಂಡ್ ಅಪ್. ಟಾಪ್ 1888ಗೆ ಸ್ವಾಗತ. ನಾನು ನವಿತಾ ಅಜಯ್. 18 ಸುದ್ದಿಯಲ್ಲಿ ಮೊದಲ ಪ್ರಮುಖ ಸುದ್ದಿಯನ್ನ ನೋಡೋಣ. ಹಳೆ ಮೈಸೂರು ಗೆಲ್ಲೋದಕ್ಕೆ ಬಿಜೆಪಿ ಸಖತ್ ಪ್ಲಾನ್ ಮಾಡಿಕೊಂಡಿದ್ದು, ಸುಮಲತಾ ಬಿಜೆಪಿ ಸೇರೋದು ಬಹುತೇಕ ಫೈನಲ್. ಇವತ್ತು ಸುಮಲತಾ ಅವರು ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಬಿಜೆಪಿಗೆ ಸೇರೋದು ಇವತ್ತು ಘೋಷಣೆ ಮಾಡ್ತಾರೆ ಅಂತ ಹೇಳಿ ನ್ಯೂಸ್ 18ಗೆ ಬಿಜೆಪಿಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದೆ. ಬೆಂಗಳೂರಲ್ಲಿ ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡ್ಡಾ ಸುಮಲತಾ ಅವರು ಮೀಟಿಂಗ್ ಮಾಡಿದ್ದು, ಇವತ್ತಿನ ಸುದ್ದಿಗೋಷ್ಠಿಯಲ್ಲೇ ಬಿಜೆಪಿ ಸೇರ್ಪಡೆಯ ಬಗ್ಗೆ ಅವರು ಪ್ರಕಟ ಮಾಡ್ತಾರಾ? ನಿನ್ನೆ ನಡೆದಂತಹ ಮಾತುಕತೆ ಫಲಪ್ರದ ಆಗಿದೆಯಾ? ಏನೆಲ್ಲ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ? ಅನೇಕ ಬೇಡಿಕೆಗಳನ್ನ ಸುಮಲತಾ ಅವರು ಇಟ್ಟಿದ್ದಾರೆ ಈ ಮಾತುಕತೆಯ ಸಂದರ್ಭದಲ್ಲಿ ಅಂತ ಹೇಳಲಾಗಿದ್ದು, ಇವತ್ತು 12 ಗಂಟೆಗೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಸುಮಲತಾ ಅವರು. ಆ ಸುದ್ದಿಗೋಷ್ಠಿಯಲ್ಲೇ ತಾನು ಬಿಜೆಪಿಗೆ ಸೇರ್ಪಡೆಗೊಳ್ಳುವ ಬಗ್ಗೆ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ, ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಹಲವು ದಿನಗಳಿಂದಲೂ ಸುಮಲತಾ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ, ಯಾವ ಪಕ್ಷವನ್ನ ಸೇರ್ಪಡೆಗೊಳ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕಾದು ನೋಡಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಮೊನ್ನೆ ಪಕ್ಷದ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ರು, ಅವರು ಸಂಘಟನಾ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡಿದ್ರು. ಆಗ್ಲೇ ಅನೇಕರು ಈ ಪ್ರಶ್ನೆಯನ್ನ ಕೇಳಿದ್ರು, ಬಿಜೆಪಿ ಸೇರ್ಪಡೆ ಆಗ್ತಾರಾ ಅಂತ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಸುಮಲತಾ ಅವರು ಇವತ್ತು ಬಿಜೆಪಿಗೆ ಸೇರ್ಪಡೆ ಆಗೋದು, ಅವರು ಘೋಷಣೆ ಮಾಡೋದು ಫಿಕ್ಸಾ, ಹೇಗೆ? ಖಂಡಿತವಾಗ್ಲೂ ನವಿತಾ, ಮುಖ್ಯವಾಗಿ ಸಂಸದೆ ಸುಮಲತಾ ಅಂಬರೀಶ್ ಅವರು ತಮ್ಮ ರಾಜಕೀಯ ಮುಂದಿನ ನಡೆ ಅನ್ನುವಂಥದ್ದು ಇವತ್ತು ಪ್ರಕಟ ಮಾಡುವಂತಹ ಬಹುತೇಕವಾಗಿ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರನ್ನ ನಿನ್ನೆ ಭೇಟಿ ಮಾಡಿ ಒಂದಷ್ಟು ಮಹತ್ವದ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ಈಗಾಗಲೇ ಬಿಜೆಪಿ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಶುರುವಾದ ನಂತರವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತೆ ಒಂದಷ್ಟು ಡಿಮ್ಯಾಂಡ್ಗಳನ್ನು ಕೂಡ ಸುಮಲತಾ ಅಂಬರೀಶ್ ಅವರು ಇಟ್ಟಿರುವಂತದ್ದು. ಅಂದ್ರೆ ತಮಗೆ ಸೇರಿದಂತೆ ತಮ್ಮ ಪುತ್ರನಿಗೂ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ರಾಷ್ಟ್ರೀಯ ಅಧ್ಯಕ್ಷರ ಬಳಿ ಇಟ್ಟಿರುವಂತದ್ದು. ಅಂದ್ರೆ ಮದ್ದೂರು ಆಗಿರ್ಬೋದು, ಮತ್ತೆ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ತನಗೆ ಮತ್ತೆ ಪುತ್ರ ಮದ್ದೂರಿಂದ ಅಭಿಷೇಕ್ ಅಂಬರೀಶ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆಯನ್ನು ಸ್ಪಂದಿಸಿಲ್ಲ. ಅಂದ್ರೆ ಮುಖ್ಯವಾಗಿ ಒಬ್ಬರಿಗೆ ಒಂದು ಟಿಕೆಟ್ ಮಾತ್ರ ಕೊಡಬಹುದು, ಆದ್ರೆ ಇಬ್ಬರಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅಭಿವೃದ್ಧಿ ವಿಚಾರವಾಗಿ ಒಂದಷ್ಟು ಅನುದಾನವನ್ನು ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೇಳಿದ್ದಾರೆ. ಅಭಿವೃದ್ಧಿ ಅನುದಾನಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಕೈಗೊಳ್ತಿರೋ ಮಾತನ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜೆ.ಪಿ. ನಡ್ಡಾ ಅವರು ಸುಮಲತಾ ಅವರಿಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಪಕ್ಷ ಸೇರ್ಪಡೆ ಮಾಡಿಕೊಳ್ಳಿ, ಅದಾದ ನಂತರವಾಗಿ ಮುಂದಿನ ದಿನಗಳಲ್ಲಿ ವಿಧಾನಸಭಾ ಚುನಾವಣೆ ಟಿಕೆಟ್ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಮಾಡೋಣ, ಆದ್ರೆ ಸದ್ಯಕ್ಕೆ ಈಗ ಹೋಗಿ ಬಿಜೆಪಿಗೆ ಸೇರ್ಪಡೆ ಆಗಿ ಅನ್ನೋ ಒಂದು ಸೂಚನೆಯನ್ನ ರಾಷ್ಟ್ರೀಯ ಅಧ್ಯಕ್ಷರು ಈಗ ಸುಮಲತಾ ಅಂಬರೀಶ್ ಅವರಿಗೆ ರವಾನೆಯನ್ನ ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿಯೇ ಈಗ ಸುಮಲತಾ ಅಂಬರೀಶ್ ಅವರು ಇವತ್ತು ತುರ್ತು ಸುದ್ದಿಗೋಷ್ಠಿಯನ್ನ, ಅಂದ್ರೆ ಮಂಡ್ಯದಲ್ಲಿನೇ ಸುದ್ದಿಗೋಷ್ಠಿಯನ್ನ ಮಾಡೋದ್ರ ಮುಖಾಂತರವಾಗಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಈಗಾಗಲೇ ಬಿಜೆಪಿ ಕೂಡ ಅನಿವಾರ್ಯವಾಗಿದೆ ಸುಮಲತಾ ಅಂಬರೀಶ್ ಅವರು, ಯಾಕಂದ್ರೆ ಈಗಾಗಲೇ ಆ ಭಾಗದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಪ್ರಮಾಣದಲ್ಲಿ ಬಿಜೆಪಿ ಲೀಡರ್ ಯಾರು ಇಲ್ಲ. ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಬಂದ್ರೆ ಬಿಜೆಪಿಗೆ ದೊಡ್ಡ ಪ್ರಮಾಣದ ಶಕ್ತಿ ಬರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸುಮಲತಾ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುತೇಕವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಸೇರೋದ್ರ ಬಗ್ಗೆ ನಿರ್ಧಾರವನ್ನು ಪ್ರಕಟ ಮಾಡುವಂತ ಸಾಧ್ಯತೆ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ. ಡೀಟೇಲ್ಸ್ಗೆ ಮಂಡ್ಯದಲ್ಲಿ ನೆಲ್ತಾರಾ ಅನ್ನುವಂತಹ ಪ್ರಶ್ನೆಯೂ ಇದೆ. ಏನ್ ಹೇಳ್ತಾರೆ ಇವತ್ತಿನ ಉತ್ತರಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಪಕ್ಷ ಸೇರೋರು, ಮತ್ತೊಂದು ಕಡೆ ಪಕ್ಷ ಬಿಡೋರು. ಬಿಜೆಪಿಗೆ ಸುಮಲತಾ ಅವರ ಬಲ ಆದ್ರೆ ಸೋಮಣ್ಣ ಕೈ ಜಾರುವ ಆತಂಕ ಇದೆ ಬಿಜೆಪಿಗೆ. ಸಚಿವ ವಿ ಸೋಮಣ್ಣ ಅವರನ್ನ ಬಿಜೆಪಿ ಬಿಡದ ಹಾಗೆ ಸಂಧಾನದ ಮೇಲೆ ಸಂಧಾನವನ್ನ ಮಾಡಲಾಗ್ತಾ ಇದೆ. ಬಟ್ ಆ ಸಂಧಾನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ? ಸಿಎಂ ಅವರು ಸಂಧಾನ ಮಾಡಿದ್ರು, ವಿಫಲ ಆಯಿತು. ಆ ಹೊಣೆಯನ್ನ ಈಗ BS ಯಡಿಯೂರಪ್ಪ ಅವರ ಹೆಗಲಿಗೆ ಹಾಕಲಾಗಿದೆ. ಇವತ್ತು ಸೋಮಣ್ಣ ಅವರ ಜೊತೆ ಯಡಿಯೂರಪ್ಪ ಅವರು ಸಂಧಾನ ಸಭೆಯನ್ನ ಮಾಡಲಿದ್ದಾರೆ. ನ್ಯೂಸ್ 18ಗೆ ಬಿಜೆಪಿಯ ಉನ್ನತ ಮೂಲಗಳು ಮಾಹಿತಿಯನ್ನ ನೀಡಿದೆ. ಆದರೆ ಸೋಮಣ್ಣ ನಿನ್ನೆ
CM ಅವರು ಮಾತನಾಡಿದ್ರು, ಸಂಧಾನ ಮಾಡಿದ್ರು, ಯಾವುದೇ ರೀತಿಯ ಉತ್ತರವನ್ನು ಕೊಟ್ಟಿಲ್ಲ, ಮೌನಕ್ಕೆ ಶರಣಾಗಿದ್ರು. ಹಾಗಾದ್ರೆ ಅವರ ನಡೆ ಏನು? ಈಗ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಶತಾಯಗತಾಯ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಬಟ್ ಎಲ್ಲೋ ಯಾವುದೇ ರೀತಿಯ ಸಭೆ ಆಗಿರ್ಬೋದು, ಸಮಾವೇಶಗಳ ಆಗಿರ್ಬೋದು, ಅದಕ್ಕೂ ಕೂಡ ಬರ್ತಾ ಇಲ್ಲ, ಬಿಜೆಪಿಯ ಕಾರ್ಯಕ್ರಮಗಳಿಗೆ ಬರ್ತಾ ಇಲ್ಲ. ಬಂದ್ರೂ ಕೂಡ ಅಲ್ಲೂ ಇನ್ನೊಂದಷ್ಟು ರೀತಿಯ ಗೊಂದಲಗಳೀಗ ಉಂಟಾಗ್ತಾ ಇದೆ. ಮೊನ್ನೆಯ ವಿಜಯ ಸಂಕಲ್ಪ ಯಾತ್ರೆಯಲ್ಲೂ ಅದೇ ಆಯಿತು. ಕೋಪದಿಂದ ಹೋದ್ರು, ಅಶೋಕ್ ಅವರು ಅರ್ಧದವರೆಗೂ ಬಂದ್ರು ಅಂತ ಹೇಳಿ ಇವರು ಕೋಪ ಮಾಡ್ಕೊಂಡು ಹೋದ್ರು. ಆದ್ರೆ ಈಗ ಅವರನ್ನ ಉಳಿಸಿಕೊಳ್ಳಲೇಬೇಕು ಅಂತ ಹೇಳಿ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಆ ಪ್ರಯತ್ನದಲ್ಲಿ ಇವತ್ತು BS ಯಡಿಯೂರಪ್ಪ ಅವರು ಸಕ್ಸಸ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ 2009 ನಾವು ಗಮನಿಸಬಹುದು, BS ಯಡಿಯೂರಪ್ಪ ಅವರು CM ಆಗಿದ್ದಾಗ ಅವರನ್ನ ಕರೆತಂದದ್ದು ಸೋಮಣ್ಣವರು. ಆನಂತರ 2017 ಒಂದಷ್ಟು ಕೋಪ ಆಯಿತು, BS ಯಡಿಯೂರಪ್ಪ ಅವರ ಜೊತೆ ಮನಸ್ತಾಪ ಆಯಿತು, ಆನಂತರ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಆಯಿತು. ಬಟ್ ಈಗ ಮತ್ತೆ ಅಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಸಚಿವ ಸೋಮಣ್ಣ ಅವರು ಬಿಜೆಪಿಯಲ್ಲೇ ಉಳಿತಾರಾ ಅಥವಾ ಕಾಂಗ್ರೆಸ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರಾ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗ ಸೋಮಣ್ಣ ಅವರು ಬಿಜೆಪಿಯಲ್ಲೇ ಉಳಿಯೋದಕ್ಕೆ BSY ಅವರ ಹೆಗಲಿಗೆ ಹೊಣೆಯನ್ನ ಹಾಕಲಾಗಿದೆ. ಉಳಿತಾರ? ಇವರ ಮಾತನ್ನ ಕೇಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ? ಖಂಡಿತವಾಗ್ಲೂ ನವಿತಾ, ಎಲ್ಲ ಒಂದು ಕಡೆಗೆ ಸಚಿವ ಸೋಮಣ್ಣ ಅವರ ಬೇಸರಿಗೆ ಪ್ರಮುಖವಾದಂತಹ ಕಾರಣ ಯಡಿಯೂರಪ್ಪನವರ ನಡೆ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿಯೇ ಯಡಿಯೂರಪ್ಪನವರು ಈಗ ಅವ್ರ ಜೊತೆ ಮಾತುಕತೆಗೆ ಮುಂದಾಗಿರುವಂತದ್ದು. ಇವತ್ತು ಯಡಿಯೂರಪ್ಪನವರು ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಇವತ್ತು ಮುಖ್ಯವಾಗಿ ಸೋಮಣ್ಣ ಅವರ ಜೊತೆಗೆ ಮಾತನಾಡುವಂತ ಸಾಧ್ಯತೆ ಬಹುತೇಕವಾಗಿ ಹೆಚ್ಚಿರುವಂತದ್ದು. ಸೋಮಣ್ಣ ಅವರಿಗೆ ನಿಜವಾಗಿ ಬೇಸರ ಏನು ಅಂತಂದ್ರೆ, BY ವಿಜೇಂದ್ರ ಅವರು ತಮ್ಮ ಲಿಂಗಾಯತ ಸಾಮ್ರಾಜ್ಯದ ಸಮುದಾಯದಲ್ಲಿ ಎಲ್ಲ ಒಂದ್ ಕಡೆಗೆ ಮುಂದೆ ಹೋಗ್ತಾ ಇದ್ದಾರೆ, ಅಂದ್ರೆ ತಮ್ಮ ಸ್ಥಾನಮಾನವನ್ನು ಕೂಡ ಕಿತ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ ಇತ್ತು. ಮತ್ತೆ ಈಗಾಗಲೇ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅನುದಾನ ತಾರತಮ್ಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಅಸಮಾಧಾನಗೊಂಡಿದ್ರು. ಮತ್ತೆ ಈಗಾಗಲೇ ವಿಜಯ ಸಂಕಲ್ಪ ರಥಯಾತ್ರೆಯ ಮುಖ್ಯವಾಗಿ ಬೇರೆ ಬೇರೆ ನಾಯಕರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಆದ್ರೆ ಸೋಮಣ್ಣ ಅವರಿಗೆ ಉನ್ನತ ಮಟ್ಟದ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಬೇಸರಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಯಡಿಯೂರಪ್ಪನವರು ಮುಂದಾಗಿರುವಂತದ್ದು. ಮೊನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಖುದ್ದು ಸೋಮಣ್ಣ ಅವರ ಜೊತೆ ಮಾತುಕತೆ ನಡೆಸಿದ್ರು. ಮತ್ತೆ ನಿಮ್ಮೇನೇ ಮನವಿ ಬೇಡಿಕೆ ಇದ್ರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಸೋಮಣ್ಣ ಅವರಿಗೆ ಮುಖ್ಯಮಂತ್ರಿಗಳು ಹೇಳಿದ್ರು. ಇವತ್ತು BS ಯಡಿಯೂರಪ್ಪನವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬಹುತೇಕವಾಗಿ ಸೋಮಣ್ಣ ಅವರ ಜೊತೆಗೆ ಇವತ್ತು ಮಾತನಾಡುವಂತ ಸಾಧ್ಯತೆ ಇರುವಂತದ್ದು. ಈ ಮುಖಾಂತರವಾಗಿ ಸೋಮಣ್ಣ ಅವರನ್ನ ಮನವೊಲಿಕೆ ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತ ಸೋಮಣ್ಣ ಅವರು BSY ಅವರ ಆಪ್ತರು ಹೌದು. ಇನ್ನೊಂದ್ ಕಡೆ ಒಂದಷ್ಟು ಮನಸ್ತಾಪ ಇದ್ರು, ಅವರ ಮಾತನ್ನ ಕೇಳುವಂತ ಸಾಧ್ಯತೆ ಎಷ್ಟರ ಮಟ್ಟಿಗೆ, ಅಥವಾ ಫಿಕ್ಸ್ ಮಾಡ್ಕೊಂಡಿದಾರ ಕಾಂಗ್ರೆಸ್ಗೆ ಹೋಗ್ತೀನಿ ಅನ್ನೋದು? ಖಂಡಿತವಾಗ್ಲೂ ನಿವಿತಾ, ಈಗಾಗಲೇ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದು ಚರ್ಚೆ ಶುರುವಾಗಿರುವಂತದ್ದು. ಈ ಒಂದು ಚರ್ಚೆ ಶುರುವಾದ ನಂತರವಾಗಿ ಕಾಂಗ್ರೆಸ್ ವಲಯದಲ್ಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಯಾಕಂದ್ರೆ ಲಿಂಗಾಯತ ಸಮುದಾಯದ ನಾಯಕರು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಬಾರ್ದು ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಹೀಗಾಗಿ ಸೋಮಣ್ಣ ಅವರಿಗೆ ಅಷ್ಟು ಸುಲಭವಾದಂತಹ ಕಾಂಗ್ರೆಸ್ ಪಕ್ಷಕ್ಕೂ ಹೋದ್ರು ಕೂಡ ಅಷ್ಟು ಸುಲಭವಾಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತೆ ಈಗಾಗಲೇ ಸೋಮಣ್ಣ ಅವರು ಎಲ್ಲ ಒಂದ್ ಕಡೆಗೆ ಒಂದು ಒತ್ತಡದ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ರಾಜ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಒಂದಷ್ಟು ಜನ ಯಡಿಯೂರಪ್ಪನವರ ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ ಅನ್ನೋದು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹೈಕಮಾಂಡ್ ನಾಯಕರು ಸೇರಿದಂತೆ ಪ್ರಮುಖವಾಗಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಸೋಮಣ್ಣ ಅವರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದು. ಹೀಗಾಗಿ ನೀವು ಹೇಳ್ದಂಗೆ ಯಡಿಯೂರಪ್ಪನವರ ಮನವಿಗೆ ಯಾವ ರೀತಿಯಾಗಿ ಸೋಮಣ್ಣ ಅವರು ಸ್ಪಂದಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಸೋಮಣ್ಣ ಅವರು ಮುಖ್ಯವಾಗಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಒಂದು ಸ್ಥಾನಕ್ಕೆ ಡಿಮ್ಯಾಂಡ್ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಮುದಾಯದಲ್ಲಿ ಪ್ರಬಲವಾದಂತಹ ನಾಯಕರು ತುಂಬಾ ಜನ ಇದ್ದಾರೆ. ಹೀಗಾಗಿ ಸೋಮಣ್ಣ ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ ಹೀಗಾಗಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕೂಡ ಒತ್ತಡ ಕೂಡ ತಂತ್ರಗಾರಿಕೆ ಆಗಿರುವಂತದ್ದು. ಹೀಗಾಗಿ ಒಬ್ಬರಿಗೆ ಟಿಕೆಟ್ ಅನ್ನುವಂಥದ್ದು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ BS ಯಡಿಯೂರಪ್ಪನವರಿಗೆ ನಿವೃತ್ತಿ ಘೋಷಣೆ ಆದ ನಂತರವಾಗಿ BY ವಿಜೇಂದ್ರ ಅವರಿಗೆ ಟಿಕೆಟ್ ಒಬ್ಬರಿಗೆ ಅನ್ನುವಂಥದ್ದು ಫೈನಲ್ ಆಗಿದೆ. ಅಂತದ್ರಲ್ಲಿ ಸೋಮಣ್ಣ ಅವರ ಬೇಡಿಕೆಗೆ ನಿಜವಾಗ್ಲೂ ಕೂಡ ಹೈಕಮಾಂಡ್ ಒಪ್ಪುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ ಸದ್ಯಕ್ಕಂತೂ ಯಡಿಯೂರಪ್ಪನವರ ಮುಖಾಂತರವಾಗಿ ಸೋಮಣ್ಣ ಅವರ ಸಂಧಾನ ಮಾಡೋದ್ರ ಮುಖಾಂತರವಾಗಿ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತಹ ಒಂದು ಕಸರತ್ತು ನಡೀತಾ ಇರುವಂತದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಬ್ರೇಕ್ ಆದ್ಮೇಲೆ ಟಾಪ್ 18 ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿರುವ ಗಣಿ ಧಣಿ ಜನಾರ್ದನ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ ಶುರುವಾಗಿದೆ. ವಿದೇಶಗಳಲ್ಲಿ ಹೂಡಿದ ಬಂಡವಾಳ ಪತ್ತೆಗೆ ಸಿಬಿಐ ಮುಂದಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಗಣಿ ಧಣಿಗೆ ಸಿಬಿಐ ಮತ್ತೆ ಬಿಗ್ ಶಾಕ್. ವಿದೇಶದಲ್ಲಿನ ಹಣ ಹೂಡಿಕೆ ಪತ್ತೆಗೆ ಸಮನ್ಸ್. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 4 ವರ್ಷ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಹೊರಬಂದಿರೋ ಜನಾರ್ದನ ರೆಡ್ಡಿ ಈಗ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸ್ಥಾಪಿಸಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಈ ನಡುವೆ ಸಿಬಿಐ ನ್ಯಾಯಾಲಯ ಜನಾರ್ದನ ರೆಡ್ಡಿಗೆ ದೊಡ್ಡ ಶಾಕ್ ನೀಡಿದೆ.
ಜನಾರ್ದನ್ ರೆಡ್ಡಿ ಸ್ವಿಟ್ಜರ್ಲೆಂಡ್, ಸಿಂಗಾಪುರ, ಯುಎಇ ಸೇರಿದಂತೆ 4 ದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿವೆ. ಹೀಗಾಗಿ ವಿದೇಶಗಳಲ್ಲಿನ ಬಂಡವಾಳ ಪತ್ತೆ ಹಚ್ಚಲು ತನಿಖಾ ಸಂಸ್ಥೆಗೆ ನೆರವಾಗುವಂತೆ 4 ದೇಶಗಳ ಸಕ್ಷಮ ಪ್ರಾಧಿಕಾರಕ್ಕೆ ಪತ್ರ ಬರೆದು ಮನವಿ ಮಾಡಿದೆ. ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ವಿವರ, ಮಾಲೀಕರು ಮತ್ತು ಅಧಿಕೃತವಾಗಿ ಸಹಿ ಹಾಕಿರುವ ವ್ಯಕ್ತಿಗಳ ವಿವರವನ್ನು ಕೇಳಿದೆ. 2009-10 ಅವಧಿಯಲ್ಲಿ ಜನಾರ್ದನ್ ರೆಡ್ಡಿ 7 ರಿಂದ 8 ಮಿಲಿಯನ್ ಮೆಟ್ರಿಕ್ ಟನ್ ಕಬ್ಬಿಣದ ಅದಿರು ಅಕ್ರಮವಾಗಿ ರಫ್ತು ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ವಿದೇಶಗಳಲ್ಲಿ ಬಂಡವಾಳ ಹೂಡಿಕೆ ಸಂಬಂಧ ಮಾಹಿತಿ ಪಡೆಯಲು ಜನಾರ್ದನ್ ರೆಡ್ಡಿಗೂ ಸಿಬಿಐ ಸಮನ್ಸ್ ಜಾರಿ ಮಾಡಿದೆ. ಒಂದ್ ಕಡೆ ಸಿಬಿಐ ಸಮನ್ಸ್ ಮಾಡಿದ್ರು, ಜನಾರ್ದನ್ ರೆಡ್ಡಿ ಮಾತ್ರ ನಿನ್ನೆ ಕಲಬುರಗಿಯ ಸೇಡಂಪಟ್ಟಣದಲ್ಲಿ ಭರ್ಜರಿ ರೋಡ್ ಶೋ ಮಾಡಿ ಚುನಾವಣಾ ಪ್ರಚಾರ ಮುಂದುವರೆಸಿದ್ದಾರೆ. ಪ್ರಪಂಚದಲ್ಲಿ ನಾನು ಲಕ್ಷ ಕೋಟಿಗಳ ಹಣ ಇಟ್ಟಿದ್ರೆ ಅದನ್ನ ತಗೊಂಡು ಬರುವಂತ ಶಕ್ತಿವಂತರು ಇವತ್ತು ಈ ದೇಶವನ್ನ ಆಳ್ತಾ ಇದ್ರಿ, ರಾಜ್ಯವನ್ನ ಆಳ್ತಾ ಇದ್ರೆ ನಿಮಗೆ ಎಷ್ಟೊತ್ತರಿ ನೀವು ತಗೊಂಡ್ ಬರೋದಕ್ಕೆ? ತಗೊಂಡ್ ಬಂದು ಕೊಟ್ರೆ ಆ ಹಣವನ್ನ ಇದೇ ನಮ್ಮ ವೇದಿಕೆಯಲ್ಲಿ ಮತ್ತೆ ನಾನು ಸ್ಟೇಡಿಯಂಗೆ ಬಂದು ಇಡೀ ಕರ್ನಾಟಕ ರಾಜ್ಯಕ್ಕೆ ಆ ಎಲ್ಲ ಹಣವನ್ನು ನನ್ನ ಜನರಿಗೆ ನಾನು ಹಂಚ್ಕೊಡ್ತೀನಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಪಾಲಿಕೆ ಅನುಮತಿ ಕೊಡ್ತಿಲ್ಲ, ಹಿಂದೂ ಪರ ಸಂಘಟನೆಗಳು ಪಟ್ಟು ಬಿಡ್ತಿಲ್ಲ. ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆ ಹಗ್ಗ ಜಗ್ಗಾಟಕ್ಕೆ ತಾರ್ಕಿಕ ಅಂತ್ಯವೇ ಸಿಕ್ತಿಲ್ಲ. ಹಿಂದೂ ಪರ ಸಂಘಟನೆಗಳು ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ಕೇಳಿತ್ತು. ಇದೇ ವಿಚಾರವಾಗಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ತುರ್ತು ಸಭೆ ಸಹ ನಡೆಸಲಾಗಿದೆ. ಸಭೆಯಲ್ಲಿ ಅರ್ಜಿ ಪರಿಶೀಲನೆ ನಂತರ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಅನುಮತಿ ನಿರಾಕರಿಸಿದೆ. ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಕಿಡಿಕಾರ್ತಾ ಇದೆ. ನಿಮ್ಮ ಮನವಿಯನ್ನು ವಾಪಸ್ ತಗೊಳ್ರಿ ಅಂತ ಹೇಳಿದರು. ಬಂದೋಬಸ್ತಿ ಕಾರಣ ಒಡ್ಡಿ ನಾವು ತಗೊಳ್ಳೋದಿಲ್ಲ, ನೀವು ಅದಕ್ಕೆ ಏನಾದರೂ ಏನು ಉತ್ತರ ಕೊಡ್ತೀರಿ, ನೀವು ಲಿಖಿತವಾಗಿ ನಮಗೆ ಉತ್ತರ ಕೊಡಿ, ಅದರ ಮುಂದೆ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಮ್ಮ ನಿಲುವನ್ನು ತಿಳಿಸಿದ್ದೇವೆ. ಇನ್ನು ಅನುಮತಿ ನಿರಾಕರಣೆಗೆ ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ಕಲ್ಪಿಸಲಾಗದ ಕಾರಣ ಕೊಡ್ತಿದ್ದಾರೆ ಪಾಲಿಕೆ ಆಯುಕ್ತರು ಹಾಗೂ ಪೊಲೀಸ್ ಆಯುಕ್ತರು. ಮಾರ್ಚ್ 12ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು IIT ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಇಲ್ಲಿ ಬರ್ತಾ ಇದ್ದಾರೆ. ಅದೇ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಗಲಿ ವ್ಯವಸ್ಥೆ ಆಗಲಿ ಮಾಡ್ಕೊಳ್ಳಿಕ್ಕೆ ಈ ಸತಿ ಫೋರ್ಸಸ್ ಏನಿದೆ ಅದನ್ನು ಮುಖ್ಯವಾಗಿ IITಲಿ ಬಳಸ್ಕೊಳ್ತಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಕಷ್ಟ ಆಗ್ತದೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂತ ಹೇಳಿ ಅವರು ಹೇಳಿರ್ತಾರೆ. ಈ ಒಂದು ಅಪ್ಲಿಕೇಶನ್ನ ಈ ಒಂದು ಹಂತದಲ್ಲಿ ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಅಂತ. ರಂಗಪಂಚಮಿ ಮುಗಿಯೋದರೊಳಗಾಗಿ 1 ದಿನದ ಮಟ್ಟಿಗಾದ್ರೂ ಕಾಮಣ್ಣ ಪ್ರತಿಷ್ಠಾಪನೆ ಮಾಡೋದಾಗಿ ಸಂಘಟನೆಗಳು ಪಟ್ಟು ಹಿಡಿದಿರೋದ್ರಿಂದ ಈದ್ಗಾ ಮೈದಾನದ ಸುತ್ತ ಪೊಲೀಸ್ ಬಂದೋಬಸ್ತ್ ಮುಂದುವರಿಸಲಾಗಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ. ಇದು ಹೈನುಗಾರಿಕೆಯಲ್ಲೇ ಜೀವನ ಕಟ್ಟಿಕೊಂಡಿರೋ ತಾಲೂಕು. ಹಾಲಲ್ಲಿ ಬರೋ ಹಣದಿಂದ ಜೀವನ, ಆದರೆ ಜಾನುವಾರುಗಳಿಗೆ ಕಾಡ್ತಿರೋ ರೋಗದಿಂದ ಎಷ್ಟೋ ಜನರ ಬದುಕು ಕಂಗೆಟ್ಟಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ. ಪಶುಸಂಗೋಪನಾ ಕಚೇರಿಗೆ ಮುತ್ತಿಗೆ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿ. ಇಲ್ಲಿನ ಬಹುತೇಕ ರೈತರು ಹೈನುಗಾರಿಕೆ ಮಾಡಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಜಾನುವಾರುಗಳಿಗೆ ಬಂದಿರೋ ಚರ್ಮಗಂಟು ರೋಗಕ್ಕೆ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯಲ್ಲಿ ಬರೋಬ್ಬರಿ 477 ಜಾನುವಾರುಗಳು ರೋಗಕ್ಕೆ ತುತ್ತಾಗಿ ಸಾವಿಗೀಡಾಗಿದ್ರೆ ಗೌರಿಬಿದನೂರು ತಾಲೂಕು ಒಂದರಲ್ಲೇ 105 ಜಾನುವಾರು ಸಾವನ್ನಪ್ಪಿವೆ. ಸರ್ಕಾರವೇನೋ ಪರಿಹಾರ ಘೋಷಿಸಿದೆ. ಮೊದಲ ಹಂತದಲ್ಲಿ ಜಿಲ್ಲೆಯಲ್ಲಿ 249 ಜಾನುವಾರುಗಳಿಗೆ ಹಣ ಬಿಡುಗಡೆಯಾಗಿದೆ. ಆದರೆ ಪಶುಸಂಗೋಪನಾ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಣ ಮಾತ್ರ ತಲುಪಿಲ್ಲ. ರೈತರು ಕೇಳಿದ್ರೆ ಹಾರಿಕೆ ಉತ್ತರ ನೀಡ್ತಿದ್ದಾರೆ. ಸುಮಾರು ನಾವು ಹಾಸ್ಪಿಟ್ಲ್ ಹತ್ರಕ್ಕೆ ಒಂದೂವರೆ ತಿಂಗಳು ದಿನ ಬಿಡ್ತೀನಿ, ದಿನಾಲು ಬರ್ತಾನೆ ಇದ್ದೀವಿ, ಹೋಗ್ತಾನೆ. ಅವ್ರು ಬಂದರೆ ಇವತ್ತು ಹೋಗಿ ಅಕೌಂಟ್ಗೆ ಹೋಗಿದ್ದೀವಿ, ನೋಡ್ಕೊಂಡು ಬಂದು ಹೋಗಿ ಬರ್ತಾಯಿದ್ರೆ ನಾಳೆ ಬನ್ನಿ ನೋಡೋಣ ಅಂತಾರೆ. ನಾಳೆ ಬಂದು ಇದೇ ಥರ ನಾಳೆ ತಿರುಗಾಡ್ತೀವಿ, ಸುಮ್ಮನೆ ಸತಾಯ್ತಾರೆ ಹೊರತು ನನಗೆ ದುಡ್ಡೇ ಸೇರಿಲ್ಲ. ನಿರ್ಲಕ್ಷ್ಯದ ಬಗ್ಗೆ ಪಶುಪಾಲನೆ ಇಲಾಖೆ ಸಹಾಯಕ ನಿರ್ದೇಶಕರು ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ ಇಲಾಖೆಯಿಂದ ಸಹ ನಿರ್ಲಕ್ಷ್ಯ ಆಗಿರೋದ್ರಿಂದ ಇದನ್ನು ಸರಿಪಡಿಸ್ತೀವಿ. 2-3 ದಿನಗಳೊಳಗಡೆ ಸರಿದ್ರೆ ರೈತರಿಗೆ ಅವರ ಇದನ್ನು ಸಹಾಯಧನವನ್ನು ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಟ್ಟಿನಲ್ಲಿ ರೈತರು ಜಾನುವಾರುಗಳನ್ನ ಕಳೆದುಕೊಂಡು ದುಡಿಮೆ ಇಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನರಕ ಅನುಭವಿಸ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ರೈತರಿಗೆ ಪರಿಹಾರ ನೀಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಮನುಹಾದ್ರಿಪುರ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಅದು ಪ್ರಸಿದ್ಧ ಯಾತ್ರಾ ಸ್ಥಳ. ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಆದಾಯ ಬರೋ ದೇಗುಲ. ಆದ್ರೆ ಅಲ್ಲಿಗೆ ಹೋಗೋ ರಸ್ತೆ ಸಂಪರ್ಕ ನೋಡಿದ್ರೆ ದೇವ್ರೇ ಎದ್ದು ಬರಬೇಕು.
ರಸ್ತೆ ಕಾಮಗಾರಿ ಅಂತೂ ನಡೀತಾನೇ ಇದೆ. ಆ ದಾರಿಯಲ್ಲಿ ಹೋಗೋರು ಹಿಡಿಶಾಪ ಹಾಕೊಂಡು ಓಡಾಡ್ತಿದ್ದಾರೆ. ಇದು ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಮಲೆ ಮಹದೇಶ್ವರ ದೇವಾಲಯ. ಕೋಟ್ಯಾಂತರ ಭಕ್ತರು ಮಾದಪ್ಪನ ದರ್ಶನಕ್ಕೆ ಬರ್ತಾನೆ ಇರ್ತಾರೆ. ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತಲೇ ಇರುತ್ತೆ. ಈ ಮಾದಪ್ಪನ ದರ್ಶನಕ್ಕೆ ಕೊಳ್ಳೇಗಾಲದಿಂದ ಹನೂರು ಮಾರ್ಗವಾಗಿ ಹೋಗಬೇಕು. ಇದು ರಾಜ್ಯ ಹೆದ್ದಾರಿ ಕೂಡ. ಆದರೆ ಈ ಹೆದ್ದಾರಿಯಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಸ್ಥಿತಿ ಇದೆ. ಕರ್ನಾಟಕ ಹೈವೇ ಪ್ರಾಜೆಕ್ಟ್ ಅಡಿಯಲ್ಲಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ 2019ರಲ್ಲೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಆದರೆ 24 ತಿಂಗಳ ಅವಧಿಯಲ್ಲಿ ಮುಗಿಯಬೇಕಾಗಿದ್ದ ಕಾಮಗಾರಿ ಕುಂಟುತ್ತಾ ಸಾಗ್ತಿದೆ. ಆಮೆಗತಿಯ ಕಾಮಗಾರಿಗೆ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಏನು ಈ ರಸ್ತೆನ ಪ್ರಾರಂಭ ಮಾಡಿದ್ರು ಅದನ್ನ ಪೂರ್ಣ ಮಾಡದೆ ರಸ್ತೆ ಅವ್ಯವಸ್ಥೆ ಆಗಿರೋದೇ ಈ ಒಂದು ರಸ್ತೆ ಕಾರಣ. ಮತ್ತೆ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಕೊರತೆ ಇದೆ, ಜೊತೆಗೆ ಜನಪ್ರತಿನಿಧಿಗಳು ಕೂಡ ಇದಿದೆ. ಈ ಮಾರ್ಗದಲ್ಲಿ ಬರುವ ಗ್ರಾಮಗಳ ಇಕ್ಕಲೆಗಳಲ್ಲಿ ಭೂ ಸ್ವಾಧೀನದ ಪ್ರಕ್ರಿಯೆ ಪೂರ್ಣಗೊಳಿಸದೆ ರಸ್ತೆ ಕಾಮಗಾರಿ ಕೈಗೊಂಡಿದ್ದೆ ವಿಳಂಬಕ್ಕೆ ಕಾರಣವಾಗಿದೆ. ಏನಾಗಿತ್ತು, ಕೆಲವೊಂದು ವಿಲೇಜಲ್ಲಿ ಲ್ಯಾಂಡ್ ಇಶ್ಯೂಸ್ ಇತ್ತು. ಕಾಂಪನ್ಸೇಷನ್ ಎಲ್ಲ ಪಾವತಿ ಮಾಡೋದ್ರ ಬಗ್ಗೆ ಜನರು ಅವರ ಜಮೀನಿಗೆ ಸಂಬಂಧಪಟ್ಟಂಗೆ ದ ವೇರಿಯಸ್ ಕೋರ್ಟ್ಸಲ್ಲಿ ಕೇಸಸ್ ವರ್ ದೇರ್. ಸೊ ಐ ಥಿಂಕ್ ಈಗ ಮೋಸ್ಟ್ ಆಫ್ ದ ಕೇಸಸ್ ಹ್ಯಾವ್ ಬಿನ್ ಸೆಟಲ್ಡ್ ಅಂತ ಅನಿಸ್ತದೆ. ಅದನ್ನು ಇಮಿಡಿಯೇಟಾಗಿ ಟ್ಯಾಕಲ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ನಾವು ತಿಳಿಸಿದ್ದೇವೆ. ಪ್ರಸಿದ್ಧ ಯಾತ್ರಾ ಸ್ಥಳಕ್ಕೆ ಪ್ರಯಾಣಿಸೋ ರಸ್ತೆಯ ಸ್ಥಿತಿಯೇ ಹೀಗಿದ್ರೆ ಇನ್ನು ಅಲ್ಲಿನ ಹಳ್ಳಿಗಳಲ್ಲಿನ ರಸ್ತೆಗಳು ಹೇಗಿರಬಹುದು? ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಅದು ಆಂಧ್ರ ತೆಲಂಗಾಣ ಗಡಿಯಲ್ಲಿರೋ ಜಿಲ್ಲೆ. ಬಿಸಿಲನಾಡು ಅಂತ ಕರೆಸಿಕೊಳ್ಳುವ ಆ ಜಿಲ್ಲೆಯಲ್ಲಿ ಶಿಕ್ಷಣ ಅನ್ನೋದು ಮರೀಚಿಕೆಯಾಗಿಯೇ ಇದೆ. ಶಿಕ್ಷಣದಲ್ಲಿ ತೀರಾ ಹಿಂದುಳಿದ ಆ ಜಿಲ್ಲೆಯಲ್ಲೊಂದು ಹೈಟೆಕ್ ಲೈಬ್ರರಿ ಸ್ಥಾಪನೆಯಾಗಿದ್ದು ಶಿಕ್ಷಣ ಕ್ರಾಂತಿಗೆ ಅಲ್ಲಿನ ಜನ ಮುಂದಾಗಿದ್ದಾರೆ. ಪುಸ್ತಕ ಹಿಡಿದು ಕುಳಿತಿರೋ ಬಾಲಕ, ಎತ್ತ ನೋಡಿದ್ರೂ ಬಣ್ಣ ಬಣ್ಣದ ಕಲಾಕೃತಿ, ಓದೋ ಆಸಕ್ತಿ ಹುಟ್ಟಿಸೋ ವಿಭಿನ್ನ ಚಿತ್ರಗಳು ಇವೆಲ್ಲ ಕಂಡು ಬಂದಿದ್ದು ಗ್ರಾಮೀಣ ಭಾಗದ ಮಕ್ಕಳಿಗೆ ಕಲಿಕಾಸಕ್ತಿಗಾಗಿ ಹೈಟೆಕ್ ಲೈಬ್ರರಿಯಲ್ಲಿ. ರಾಯಚೂರು ಜಿಲ್ಲೆ ಶಿಕ್ಷಣದಲ್ಲಿ ತೀರಾ ಹಿಂದುಳಿದಿದೆ. ತೀರಾ ಬಡತನ, ಅನಕ್ಷರತೆ ಹಿನ್ನೆಲೆ ಈಗಲೂ ಕೆಲ ಗ್ರಾಮೀಣ ಭಾಗಗಳಲ್ಲಿ ಮಕ್ಕಳಿಗೆ ಓದುವ ಆಸಕ್ತಿಯೇ ಇಲ್ಲ. ಇವರಲ್ಲಿ ಆಸಕ್ತಿ ಹುಟ್ಟಿಸೋ ಕಾರಣಕ್ಕೆ ದೇವದುರ್ಗ ತಾಲೂಕಿನ ಮದಕಲ್ ಗ್ರಾಮದಲ್ಲಿ ತಮ್ಮೂರಿನ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು ಅಂತ ಮಾರುತಿ ಅನ್ನೋ ಅಧ್ಯಾಪಕರು ಶಿಕ್ಷಣ ಕ್ರಾಂತಿಗೆ ಮುಂದಾಗಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಪುಸ್ತಕ ತಂದಿದ್ದು ಗ್ರಾಮಸ್ಥರ ಸಹಾಯದಿಂದ ಹೈಟೆಕ್ ಲೈಬ್ರರಿ ನಿರ್ಮಿಸಲಾಗಿದೆ. ಬುಕ್ಸ್ಗಳು ಕೊಡೋ ಮುಖಾಂತರವಾಗಿ ನೌಕರಿಗಳನ್ನು ಪಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಡಾಕ್ಟರ್ ಮಾರುತಿಕುಮಾರ್ ಸರ್ ಅವರಿಗೆ ನಾವು ಏನಂದ್ರೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ನಾವು ಈ ಲೈಬ್ರರಿ ಬೆಳಗ್ಗೆ 8ಕ್ಕೆ ಶುರುವಾದ್ರೆ ರಾತ್ರಿ 8ಕ್ಕೆ ಬಂದ್ ಆಗುತ್ತೆ. ಹಲವಾರು ಕ್ಷೇತ್ರಗಳು, ಸಾಧನೆಗಳು, ಜ್ಞಾನಾರ್ಜನೆ ಪುಸ್ತಕಗಳನ್ನ ಓದುವಲ್ಲಿ ಮಕ್ಕಳು, ಯುವಕರು ಆಸಕ್ತಿ ತೋರ್ತಿದ್ದಾರೆ. ನಾನು ಬೆಳೆದಿನಿ, ಇದೇ ರೀತಿಯಾಗಿ ನಮ್ಮ ಊರಿನ ಯುವಕರು ಕೂಡ ಬೆಳಿಬೇಕು ಅಂತೇಳಿ ಸಾಕಷ್ಟು ಮನೋಭಾವ ಸರ್. ಹಾಗಾಗಿ ಅವರು ಏನಂತಂದರೆ ಇಲ್ಲಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಭಾಳ ಪುಸ್ತಕಗಳನ್ನು ನೀಡಿದ್ದಾರೆ ಸರ್. ಒಟ್ಟಲ್ಲಿ ಮಕ್ಕಳು, ಯುವಕ ಯುವತಿಯರಲ್ಲಿ ಕಲಿಕಾಸಕ್ತಿಗಾಗಿ ಅಧ್ಯಾಪಕರು ಮಾಡುತ್ತಿರುವ ಕೆಲಸ ಮಾದರಿಯಾಗಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು. ಅಮೆರಿಕದ ಪ್ರಖ್ಯಾತ ಪುರಾತತ್ವ ತಜ್ಞರೊಬ್ಬರ ಕೊನೆಯ ಆಸೆಯೊಂದು ಕರ್ನಾಟಕದ ಹಂಪಿಯಲ್ಲಿ ನೆರವೇರಿದೆ. ಅಷ್ಟು ದೊಡ್ಡ ತಜ್ಞರ ಆಸೆ ಏನಾಗಿತ್ತು? ಅದಕ್ಕೆ ಕಾರಣ ಏನು ನೋಡಿ. ಒಂದ್ ಕಡೆ ಭಾರತೀಯರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗ್ತಿದ್ರೆ, ಅತ್ತ ವಿದೇಶಿಗರು ಭಾರತೀಯ ಸಂಸ್ಕೃತಿಗೆ ಮನಸೋಲ್ತಿದ್ದಾರೆ. ಸತ್ತ ಮೇಲೂ ಕೂಡ ವಿದೇಶಿ ವ್ಯಕ್ತಿಯೊಬ್ಬರು ಭಾರತದ ಸಂಸ್ಕೃತಿಯಂತೆ ಅಂತಿಮ ವಿಧಿವಿಧಾನ ಬಯಸಿದ್ದಾರೆ. ಅಮೆರಿಕದ ಪುರಾತತ್ವ ತಜ್ಞ ಜಾನ್ ಮೆರ್ವಿನ್ ಫ್ರಿಡ್ಜ್ ಅವರ ಕೊನೆಯ ಆಸೆಯಂತೆ ಹಂಪಿಯಲ್ಲಿ ಅವರ ಅಸ್ಥಿ ವಿಸರ್ಜನೆ ಮಾಡಲಾಗಿದೆ. ಅವರ ಅಸ್ಥಿ ವಿಸರ್ಜನೆ ಮಾಡಿದ್ದಕ್ಕೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರು ಇಲ್ಲಿಗೆ ಬಂದು ಅವರ ಒಂದು ಆಸೆಯನ್ನ ತೀರಿಸಿದ್ದಾರೆ. ಎಂಥ ಒಂದು ವಿದ್ವಾಂಸರು ನಮ್ಮನ್ನೆಲ್ಲ ಆಗಲಿದ್ದಕ್ಕೆ ಅವರಿಗೆ, ನಮ್ಮ ಹಂಪಿಗೆ ತುಂಬಾ ನಷ್ಟವಾಗಿದೆ. ವಿದೇಶಿ ಮಹಿಳೆಯರು, ವಿದೇಶಿ ಯಾತ್ರಿಕರು ತಮ್ಮ ತಂದೆ ಆಸ್ತಿಯನ್ನ ವಿಸರ್ಜನೆ ಮಾಡೋಕೆ ಬಂದಿದ್ದಾರೆ ಅಂದ್ರೆ ಎಷ್ಟು ಪುಣ್ಯದ ಕೆಲಸ. ಅಮೆರಿಕ ಮೂಲದ ಜಾನ್ ಮೆರ್ವಿನ್ ಅಂತಾರಾಷ್ಟ್ರೀಯ ಮಟ್ಟದ ಪುರಾತತ್ವ ತಜ್ಞ. 1981ರಿಂದಲೂ ಅವರು ಹಲವು ಬಾರಿ ಹಂಪಿಗೆ ಭೇಟಿ ಕೊಟ್ಟಿದ್ರಂತೆ. ಹೀಗಾಗಿ ಹಂಪಿ ಮೇಲೆ ಜಾನ್ ಮೆರ್ವಿನ್ಗೆ ಎಲ್ಲಿಲ್ಲದ ಪ್ರೀತಿ. ಅದೇ ರೀತಿ ತಾವು ನಿಧನರಾದ ಮೇಲೆ ಹಂಪಿಯ ತುಂಗಭದ್ರಾ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡೋ ಕೊನೆ ಆಸೆ ಹೊಂದಿದ್ರಂತೆ. ಜಾನ್ ಮೆರ್ವಿನ್ ಕೊನೆಯ ಆಸೆಯಂತೆ ಮಗಳು ಆಲಿಸ್ ಹಾಗೂ ಮೊಮ್ಮಗ ವಿಲಿಯಂ ಹಂಪಿಗೆ ಭೇಟಿ ಕೊಟ್ಟು ತುಂಗಭದ್ರಾ ನದಿಯಲ್ಲಿ ಅಸ್ಥಿ ವಿಸರ್ಜನೆ ಮಾಡಿದ್ದಾರೆ.
ಹಿಂದೂ ಸಂಪ್ರದಾಯದಂತೆ ಪೂಜೆ ವಿಧಿವಿಧಾನ ಕಾರ್ಯ ನೆರವೇರಿಸಿದ್ದಾರೆ. ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ದೆಹಲಿ ಲಿಕ್ಕರ್ ಸ್ಕ್ಯಾಮ್ ದಕ್ಷಿಣಕ್ಕೂ ಹರಡಿರುವುದು ಗೊತ್ತಾಗಿದೆ. ಮನೀಶ್ ಸಿಸೋಡಿಯಾ ಬಂಧನದ ಬಳಿಕ ತೆಲಂಗಾಣ ಸಿಎಂ ಪುತ್ರಿಗೂ ಇಡಿ ಬಲೆ ಬೀಸಿದೆ. ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಲಿಕ್ಕರ್ ಸ್ಕ್ಯಾಮ್ನಿಂದ ಜೈಲು ಪಾಲಾಗಿದ್ದಾರೆ. ಸಿಬಿಐ ಅಧಿಕಾರಿಗಳ ಬಳಿಕ ಇದೀಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಈ ಅಬಕಾರಿ ನೀತಿ ಹಗರಣದ ನಂಟು ತೆಲಂಗಾಣ ಸಿಎಂ ಕೆ ಚಂದ್ರಶೇಖರ್ ರಾವ್ ಪುತ್ರಿ ಕೆ ಕವಿತಾಗೂ ಇದೆ. ಹೀಗಾಗಿ ಕೆಸಿಆರ್ ಪುತ್ರಿ ತೆಲಂಗಾಣದ ಎಂಎಲ್ಸಿ ಆಗಿರೋ ಕವಿತಾಗೂ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟು ವಿಚಾರಣೆಗೆ ಮುಂದಾಗಿದ್ದಾರೆ. ಕೆ ಕವಿತಾ ಮೇಲಿರುವ ಆರೋಪಗಳೇನು ಅನ್ನೋದನ್ನ ನೋಡೋದಾದ್ರೆ, ಕೆ ಕವಿತಾ ಡಿಸಿಎಂ ಮನೀಶ್ ಸಿಸೋಡಿಯಾಗೆ ಆಪ್ತೆಯಾಗಿದ್ರು. ಅಲ್ಲದೆ ಈ ಹಗರಣದ ಹಿಂದಿರೋ ಸೌತ್ ಗ್ರೂಪ್ನ ಸದಸ್ಯೆ ಆಗಿದ್ರು. ಇದೇ ಗ್ರೂಪ್ಗೆ ಕಿಕ್ ಬ್ಯಾಕ್ ರೂಪದಲ್ಲಿ 100 ಕೋಟಿ ಹಣ ಸಂದಾಯ ಆಗಿತ್ತು ಎನ್ನಲಾಗಿದೆ. ಉದ್ಯಮಿ ಅಮಿತ್ ಅರೋರಾ ಮುಖಾಂತರ ದೆಹಲಿ ಆಮ್ ಆದ್ಮಿ ಪಾರ್ಟಿ ಹಣ ಸಂದಾಯ ಮಾಡಿತ್ತಂತೆ. ಅಮಿತ್ ಅರೋರಾ ಕೆ ಕವಿತಾ ಹೆಸರು ಪ್ರಸ್ತಾಪಿಸಿದ್ದಾರೆ. ಅಲ್ಲದೆ ಕವಿತಾಗೆ 10 ಬಾರಿ ಕರೆ ಮಾಡಿದ್ದ ಬಗ್ಗೆಯೂ ಮಾಹಿತಿ ಸಿಕ್ಕಿದೆ. ಇನ್ನು ಕವಿತಾ ಅವರು 6 ಬಾರಿ ಮೊಬೈಲ್ನ IMEIನ ನಂಬರ್ ಚೇಂಜ್ ಮಾಡಿದ್ರಂತೆ. ಇತರೆ 36 ಮಂದಿ ಒಟ್ಟು 170ಕ್ಕೂ ಹೆಚ್ಚು ಫೋನ್ಗಳನ್ನು ನಾಶ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಸದ್ಯ ಕೆಸಿಆರ್ ಪುತ್ರಿಗೂ ಅಬಕಾರಿ ಹಗರಣದ ನಂಟಿರೋದ್ರಿಂದ ಕಿಕ್ ಬ್ಯಾಕ್ ಪಡೆದ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ದೆಹಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಆದರೆ ಇಡಿ ಅಧಿಕಾರಿಗಳೇ ಟಾರ್ಚರ್ ಕೊಡ್ತಿದ್ದಾರೆ. ಇದು ಬಿಜೆಪಿ ಹಿಂಬದಿ ಬಾಗಿಲ ರಾಜಕಾರಣದ ನೀತಿ ಅಂತ ಕವಿತಾ ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಭಾರತ ಪಾಕ್ ಬದ್ಧ ವೈರಿಗಳಾದ್ರೂ ನಮ್ಮ ದೇಶದ ಪಠ್ಯಕ್ರಮದಲ್ಲಿ ಪಾಕ್ ವಿರುದ್ಧ ಏನು ಕೆಟ್ಟದಾಗಿ ಮಕ್ಕಳಿಗೆ ಹೇಳ್ಕೊಡ್ತಿಲ್ಲ. ಆದ್ರೆ ಪಾಕಿಸ್ತಾನ ತನ್ನ ದೇಶದ ಮಕ್ಕಳಿಗೆ ಏನು ಬೋಧನೆ ಮಾಡ್ತಿದೆ ಗೊತ್ತಾ? ನೀವೇ ನೋಡಿ. ಪಾಕಿಸ್ತಾನದ 8 ಮತ್ತು 9ನೇ ತರಗತಿಯ ಇತಿಹಾಸ ಪಠ್ಯಪುಸ್ತಕಗಳಲ್ಲಿ ಭಾರತ ವಿರೋಧಿ ಹಾಗೂ ಹಿಂದೂ ವಿರೋಧಿ ವಿಷಯಗಳೇ ಪಾಠಗಳಾಗಿವೆ. ಅದನ್ನೇ ಮಕ್ಕಳಿಗೆ ಬೋಧನೆ ಮಾಡಲಾಗ್ತಿದೆ. ಭಾರತದ ಶಿಕ್ಷಣದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಕಲಿಸ್ತಿದ್ರೆ, ಅತ್ತ ಪಾಕ್ನಲ್ಲಿ ಭಾರತದ ವಿರುದ್ಧ ತಪ್ಪು ಮಾಹಿತಿಗಳನ್ನು ಮಕ್ಕಳಿಗೆ ಕಲಿಸ್ತಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನದ ಇತಿಹಾಸ ಪುಸ್ತಕದಲ್ಲಿ ಹಿಂದೂಗಳ ಬಗ್ಗೆ ಏನೆಲ್ಲ ಉಲ್ಲೇಖ ಆಗಿದೆ ಅಂತ ನೋಡೋಣ. ಭಾರತದಲ್ಲಿ ಹೋರಾಟ ಸತ್ಯಾಗ್ರಹದಲ್ಲಿ ಹಿಂದೂ ಮುಸ್ಲಿಮರಲ್ಲಿ ಒಗ್ಗಟ್ಟಿನ ಪಾಠ ಬೋಧಿಸುತ್ತಿದೆ. ಆದರೆ ಪಾಕ್ನಲ್ಲಿ ಬ್ರಿಟಿಷರ ಬಳಿಕ ಭಾರತ ರಚನೆಯಾಗಲು ನ್ಯಾಷನಲ್ ಕಾಂಗ್ರೆಸ್ ಕಾರಣ ಎಂದಿದೆ. ಹಾಗೆ ಭಾರತ ಪಾಕ್ ವಿಭಜನೆ ಬಳಿಕ ಮುಸ್ಲಿಮರಿಗೆ ಸಾಮೂಹಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಪಠ್ಯಕ್ರಮದಲ್ಲಿದೆ. ಇನ್ನು ಹಿಂದೂಗಳಿಗೆ ಅಲ್ಲಿ ಗುಣಮಟ್ಟದ ಊಟ ನೀಡಲಾಗ್ತಿದ್ದು ಮುಸ್ಲಿಮರಿಗೆ ಕಳಪೆ ಆಹಾರ ನೀಡುತ್ತಿದ್ರು ಅಂತ ಸುಳ್ಳು ಮಾಹಿತಿ ನೀಡಿದೆ. ಮುಸ್ಲಿಂ ಸಮುದಾಯದವರೇ ಪ್ರತ್ಯೇಕ ದೇಶ ಕೇಳಿದ್ದು ಸತ್ಯವಾದರೂ ಹಿಂದೂಗಳ ದೌರ್ಜನ್ಯದಿಂದ ಪಾಕ್ ಪ್ರತ್ಯೇಕ ರಾಷ್ಟ್ರವಾಯಿತು ಅಂತ ಮಕ್ಕಳಿಗೆ ಹೇಳಿಕೊಡಲಾಗ್ತಿದೆ. ಹಾಗೆ ಗಾಂಧೀಜಿ ಹಿಂದೂಗಳ ನಾಯಕ, ಅಂದಿನ ಕಾಂಗ್ರೆಸ್ ಹಿಂದೂಗಳ ಪರ ಇತ್ತು ಅಂದಿದೆ. ಭಾರತದಲ್ಲಿ ಮುಸ್ಲಿಮರ ಹಕ್ಕು ಕಿತ್ತುಕೊಳ್ಳಲಾಗಿತ್ತು, ದ್ವೇಷ ಅಸೂಯೆಯನ್ನ ಬಿತ್ತಿದ್ದೇ ಹಿಂದೂಗಳು, ಈ ಬ್ರಿಟಿಷರು ಮತ್ತು ಹಿಂದೂಗಳನ್ನು ನಂಬಬಾರದು ಅಂತ ಮಕ್ಕಳಿಗೆ ಹೇಳಿಕೊಡ್ತಿದ್ದಾರೆ. ಭಾರತ ಸ್ವಾತಂತ್ರ್ಯ ನಂತರ ಸರ್ವಧರ್ಮ ಸಮಾನತೆ, ಸಹೋದರತೆ ಕಾಪಾಡುತ್ತಿದ್ರೆ, ಅತ್ತ ಪಾಕ್ ಮಾತ್ರ ಮಕ್ಕಳಿಗೆ ಹಿಂದೂ ವಿರೋಧಿ, ಭಾರತ ವಿರೋಧಿ ವಿಚಾರಗಳನ್ನು ಅವರ ತಲೆಯಲ್ಲಿ ಬಿತ್ತುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.